ಪ್ರಿಯ ವೀಕ್ಷಕರೇ, 7 ಟ್ರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವೇಣು ಮಾತಾಡ್ತಿರೋದು. ಮೊದಲ ಒಂದು ವಿಡಿಯೋಗೆ ಮೊದಲ ಒಂದು ದಿನವೇ ನೂರಾರು ಲೈಕ್ಸ್ಗಳು, ಸಬ್ಸ್ಕ್ರೈಬ್ಸ್ಗಳು ಹಾಗೂ ಸಾವಿರಾರು ವ್ಯೂಸ್ಗಳನ್ನು ಕೊಟ್ಟಂತಹ ಕರ್ನಾಟಕದ ಸಮಸ್ತ ಕನ್ನಡ ನಾಡಿನ ಜನತೆಗೆ 7 ಟ್ರೀಸ್ ಯೂಟ್ಯೂಬ್ ಚಾನಲ್ನ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬಹುಮುಖ್ಯವಾಗಿ ಈ ಒಂದು ಯಶಸ್ಸಿಗೆ ನನ್ನ ಒಂದು ಸ್ನೇಹಿತರು ಕಾರಣರಾಗ್ತಾರೆ. ಎಷ್ಟೋ ಜನ ರಾತ್ರಿಯಾಗಲೂ ಕೆಲಸ ಮಾಡಿದ್ದಾರೆ. ಕೆಲವರು ಬಿಸಿಲ ಬೇಗೆಗೆ ಬೆಂದು ಗ್ರೌಂಡ್ ವರ್ಕ್ ಮಾಡಿದ್ದಾರೆ. ಇನ್ನೂ ಕೆಲವರು ಒಂದು ತುರ್ತು ವೇಳೆಯಲ್ಲಿ ತಮ್ಮ ಕೆಲಸಗಳನ್ನೆಲ್ಲ ಬದಿಗಿಟ್ಟು ನನ್ನ ಒಂದು ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ. ಮತ್ತಷ್ಟು ಜನ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ನಮ್ಮ ಒಂದು ಈ ಚಾನಲ್ನ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಕುಣಿಗಲ್ನ ಮಹಾಜನತೆಯ ಪರವಾಗಿ 7 ಟ್ರೀಸ್ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ 2 ವಿಷಯನ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಹೇಳಬೇಕು ಅಂತಂದರೆ, ನಿಮ್ಮ ಕ್ವಶನ್ಗೆ ನಾನು ಉತ್ತರ ಕೊಡ್ತೀನಿ, ಆದರೆ ನನ್ನ ಕ್ವಶನ್ಗೆ ನೀವು ಉತ್ತರ ಕೊಡಬೇಕಾಗುತ್ತೆ. ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತ ಅಂದರೆ, ಯಾರು ನನ್ನ ಒಂದು ಪ್ರಶ್ನೆಗೆ ಇನ್ ಡೀಟೇಲ್ ಆಗಿ ತುಂಬ ಕ್ಲಿಯರಾಗಿ ಉತ್ತರ ಕೊಡ್ತಾರೋ ಅವರಿಗೆ 7 ಟ್ರೀಸ್ ಯೂಟ್ಯೂಬ್ ಚಾನಲ್ನ ವತಿಯಿಂದ ನಗದು ಬಹುಮಾನ ಅಂದರೆ ಕ್ಯಾಶ್ ಪ್ರೈಸ್ ಕೂಡ ಕೊಡಲಾಗುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಮೊದಲು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳ್ಬಿಡ್ತೀನಿ. ಏನು ನಿಮ್ಮ ಪ್ರಶ್ನೆ? ಈ ಮರ ಬಿದ್ದೋಗಿದೆ, ಬೇರು ಕಿತ್ತೋಗಿದೆ, ಕಾಂಡ ಎಲ್ಲ ಒಣಗೋಗಿದೆ, ಎಲೆ ಎಲ್ಲ ಉದುರೋಗಿದೆ, ಈ ಮರ ಬರುತ್ತಾ, ಬದುಕುತ್ತಾ, ಚಿಗುರೊಡೆಯುತ್ತಾ ಅನ್ನೋದೊಂದೇ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ನಿಮ್ಮದು. ಆದರೆ ನಾನು ಮತ್ತು ಈ ಮರ ಅಶ್ಯೂರೆನ್ಸ್ ಕೊಡ್ತಿದ್ದೀವಿ, ಖಂಡಿತವಾಗಿ ಇದು ಬೆಳೆಯುತ್ತೆ. ನನ್ನದೊಂದು ಕ್ಯಾರೆಕ್ಟರ್ ಇದೆ. ಅದೇನು ಅಂತಂದರೆ, ಯಾರಾದರೂ ನನ್ನ ಇಷ್ಟಪಡ್ತಿದ್ರೆ, ಅದು ನನಗೆ ಗೊತ್ತಾದರೆ ಇಷ್ಟಪಡ್ತಿದ್ದಾರೆ ಅಂತ, ಅವರ ಕಷ್ಟಕಾಲದಲ್ಲಿ ನಾನು ಅವ್ರನ್ನ ಕೈ ಬಿಡಲ್ಲ. ಇದು ನನ್ನ ಕ್ಯಾರೆಕ್ಟರ್. ಈಗ ಈ ಮರ ಇಷ್ಟಪಡ್ತಿದ್ದೆ. ಈ ಮರ ಮತ್ತು ನಂದು ಒಂದು ಸನ್ನಿವೇಶ ರೂಪದಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ. ನಾನೊಂದು ಹುಡುಗಿನ ಇಷ್ಟಪಡ್ತಾ ಪಾತಾಳದಕ್ಕೆ ಬಿದ್ದೋಗ್ಬಿಟ್ಟಿದ್ದೆ. ಯಾಕಪ್ಪ ಹಿಂಗಾಯಿತು, ಪಾತಾಳಕ್ಕೆ ಯಾಕಪ್ಪ ಬಂದೆ ನಾನು ಅನ್ನೋಷ್ಟರಲ್ಲಿ ಇನ್ನೊಂದು ಬಂದು ಪಾತಾಳಕ್ಕೆ ಬಿಡುತ್ತೆ. ಅದೇ ಈ ಮರ. ನಾನು ಮರನ ಮಾತಾಡಿಸ್ತೀನಿ, ಅಲ್ಲ ಜನಗಳಿಗೆ ನೀನು ಆಹಾರ ಕೊಟ್ಟೆ, ನೀರು ಕೊಟ್ಟೆ, ಗಾಳಿ ಕೊಟ್ಟೆ, ಹಣ್ಣು ಕೊಟ್ಟೆ, ನೆರಳು ಕೊಟ್ಟೆ, ನಿನ್ನನ್ನು ಪೂಜೆ ಮಾಡಬೇಕಾಗಿತ್ತು. ಆದರೆ ನೋಡಿದ್ರೆ ಜನ ಫೈನಲ್ಲಾಗಿ ನಿನ್ನ ತಗೊಂಬಂದು ಈ ಪಾತಾಳದಲ್ಲಿ ಹಾಕಿದ್ದಾರೆ ಅಂತ. ಮರ ತುಂಬ ನೊಂದ್ಕೊಂಡು ಹೇಳ್ತು. ನಾನಷ್ಟೇ ಅಲ್ಲ ಈ ಪಾತಾಳಕ್ಕೆ ಬಿದ್ದಿರೋದು, ಈ ಮನುಷ್ಯರಾದವರು ನನ್ನ ಫ್ರೆಂಡ್ಸ್ಗಳಿದ್ದಾರಲ್ಲ, ಆಲದ ಮರ, ಅರಳಿ ಮರ, ಮಾವಿನ ಮರ, ಮತ್ತು ಹಕ್ಕಿ ಪಕ್ಷಿಗಳು, ಪ್ರಾಣಿಗಳು, ಇವನ್ನೆಲ್ಲ ತಂದು ಪಾತಾಳಕ್ಕೆ ಬಿಸಾಕಿದ್ದಾರೆ ಅಂತ ನನಗೆ ಹೇಳ್ತು. ಆಮೇಲೆ ಮರ ನನ್ನ ಕೇಳ್ತು, ನೀನು ಯಾಕೆ ಪಾತಾಳಕ್ಕೆ ಬಿದ್ದಿದ್ಯಾ ಅಂತ. ಅದಕ್ಕೆ ನಾನೇನು ಹೇಳಿದೆ, ನನ್ನ ಲವ್ ಸ್ಟೋರಿ ಪೂರ್ತಿ ಅದಕ್ಕೆ ಹೇಳಿದೆ. ನನ್ನ ಸ್ಟೋರಿ ಕೇಳ್ತಾ ಅದಕ್ಕೆ ಏನಾಗ್ತಿತ್ತು ಅಂತಂದರೆ, ಅದು ನನ್ನ ತುಂಬ ಇಷ್ಟಪಡೋಕ್ಕೆ ಶುರುಸ್ಕೊಂತು. ಅದು ನನಗೆ ಹೇಳ್ತು, ನಾನು ನಿನ್ನ ತುಂಬ ಇಷ್ಟಪಡ್ತಿದ್ದೀನಿ ಬೇಣು ಅಂತ. ಈಗ ಮರ ನನ್ನ ಇಷ್ಟಪಡ್ತಿರೋದು ಹೇಳ್ಬಿಟ್ಟಿದೆ. ನನ್ನ ಕ್ಯಾರೆಕ್ಟರ್ ಫ್ಲ್ಯಾಶ್ ಆಯಿತು. ಏನಂತ, ಯಾವುದಾದ್ರು ನನ್ನ ಇಷ್ಟಪಡ್ತಿದ್ರೆ, ಯಾವುದಾದ್ರು ಒಂದು ಜೀವಿ, ನಾನು ಅದರ ಕಷ್ಟ ಕಾಲದಲ್ಲಿ ನಾನು ಯಾವತ್ತೂ ಕೈ ಬಿಡಲ್ಲ ಅಂತ. ನನ್ನದೊಂದು ಈ ಕ್ಯಾರೆಕ್ಟರ್ ನಿಜನೇ ಆಗಿದ್ದರೆ ಈ ಮರ ಬೆಳೆಯುತ್ತೆ ನೋಡಿ. ಆಮೇಲೆ ಈ ಮರ ನನ್ನ ತುಂಬ ಇಷ್ಟಪಡ್ತಿದ್ದೆ, ಅದು ಕೂಡ ನಿಜ ಆಗಿದ್ದರೆ ಈ ಮರನೇ ಬೆಳೆದು ನಿಮಗೆಲ್ಲ ಉತ್ತರ ಕೊಡುತ್ತೆ ನೋಡಿ. ಏನು, ಈ ಮರ ಇವನ್ನ ಇಷ್ಟಪಡ್ತಿದ್ಯಾ? ಇವನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಬೇಕು, ಲೈಕು ಈ ಮರ ಬೆಳೆದ ಮೇಲೆ ಕೊಡೋಣ ಅಂತ ಎಲ್ಲ ಹೇಳ್ತಾ ನಮ್ಮ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಎಲ್ಲರೂ ನನ್ನ ತುಂಬ ಇಂಟೆಲಿಜೆಂಟ್ ಅಂತ ಹೇಳ್ತಾರೆ. ಅದೊಂದು ಇಂಟೆಲಿಜೆಂಟ್, ಟ್ಯಾಲೆಂಟ್ ಹಾಗೂ ಕ್ರಿಯೇಟಿವಿಟಿ ಇವನ್ನೆಲ್ಲ ಉಪಯೋಗಿಸ್ಕೊಂಡು ಈ ಪ್ರಕೃತಿನ ಕಾಪಾಡಬೇಕು ಅಂತ ಒಂದು ಉದ್ದೇಶದಿಂದ ನಾನು ನಿಮಗಾಗಿ ಒಂದು ಪ್ರಶ್ನೆನ ಮುಂದಿಡ್ತಾ ಇದ್ದೀನಿ. ವೈ ದಿಸ್ ಚಾನಲ್ ಈಸ್ ನೇಮ್ಡ್ ಆಸ್ 7 ಟ್ರೀಸ್. ಯಾಕೆ
ಈ ಚಾನಲ್ಗೆ 7 ಟ್ರೀಸ್ ಅಂತ ಹೆಸರಿಡಲಾಗಿದೆ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಯಾಕೆ ಇದೊಂದು ಚಾನಲ್ಗೆ 7 ಟ್ರೀಸ್ ಅಂತ ಹೆಸರಿಡಲಾಗಿದೆ. ಯಾರು ಈ ಒಂದು ಪ್ರಶ್ನೆಗೆ ಉತ್ತರಿಸ್ತಾರೋ ಅವರಿಗೆ 7000 ರುಪೀಸ್ ಕ್ಯಾಶ್ ಪ್ರೈಸನ್ನು ಕೊಡಲಾಗುತ್ತದೆ. ನಗದು ಬಹುಮಾನನ ಕೊಡ್ತೀವಿ ಮತ್ತು ಇದೇ ಮರದ ಸುತ್ತಮುತ್ತ ಅವರ ಹೆಸರಿನಲ್ಲಿ 7 ಮರಗಳನ್ನು ನೆಡಲಾಗುತ್ತದೆ. ನಮಗೆ ಉತ್ತರ ತುಂಬ ಕ್ರಿಸ್ಟಲ್ ಕ್ಲಿಯರಾಗಿ ಒಂದು ನ್ಯೂಮರಿಕಲ್ ವ್ಯಾಲ್ಯೂಸಿಂದ ನೀವು ಕ್ಲಿಯರಾಗಿ ಹೇಳಿದ್ರೆ ಕ್ಯಾಶ್ ಪ್ರೈಸ್ನ ನಿಮ್ಗೆ ಕೊಡಲಾಗುತ್ತದೆ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ಆ್ಯಂಡ್ ಆಲ್ ದಿ ಬೆಸ್ಟ್.